ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆಗೆ ಸೇರಿದಂತಹ ಸಾವಿರಾರು ಎಕರೆ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ 2023ರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಇದೀಗ ಬರೋಬ್ಬರಿ ಸುಮಾರು 8,000 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಬಹಳ ದಿಟ್ಟವಾಗಿ 2023ರಿಂದ ಅಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗವನ್ನ ಏನು ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅವರಿಂದ ಬಿಡಿಸುವಂತಹ ಒಂದು ಕೆಲಸವನ್ನ ಅರಣ್ಯಾಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಏನು ಕೋಲಾರ ಜಿಲ್ಲೆಯ ಹಿಂದಿನ ಅರಣ್ಯಾಧಿಕಾರಿ ಆಗಿದ್ದಂತಹ ಏಡ್ಕೊಂಡಲು ಅವರು ಶ್ರೀನಿವಾಸಪುರದಲ್ಲಿ ಈ ಒಂದು ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗದ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಇದೀಗ 2023ರಲ್ಲಿ ಅರಣ್ಯ ಅಧಿಕಾರಿ ಆಗಿದ್ದಂತಹ ಏಡುಕೊಂಡಲು ಅವರು ಆರಂಭ ಮಾಡಿದಂತಹ ಒಂದು ಅರಣ್ಯ ಇಲಾಖೆ ತೆರವು ಕಾರ್ಯಾಚರಣೆ ಇತ್ತೀಚೆಗೆ ಬಹಳಷ್ಟು ಒಂದು ಮಂಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದಷ್ಟು ಅಡೆತಡೆಗಳು ಇದೀಗ ಅರಣ್ಯ ಇಲಾಖೆಯ ಒಂದು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿರ್ತಕ್ಕಂಥದ್ದು. ಒಂದಷ್ಟು ಪ್ರಕರಣಗಳು ಇನ್ನೂ ಕೂಡ ನ್ಯಾಯಾಲಯದ ಹಂತದಲ್ಲಿ ವಿಚಾರಣೆಯಲ್ಲಿದೆ. ಮತ್ತೊಂದಷ್ಟು ಪ್ರಕರಣಗಳು ಇಲ್ಲ ಅರಣ್ಯ ಅಧಿಕಾರಿಗಳ ಒಂದು ಸಮಕ್ಷಮದಲ್ಲಿ ಮತ್ತೆ ಜಿಲ್ಲಾ ಆಡಳಿತದ ಒಂದು ಸರ್ವೆ ವಿಚಾರವಾಗಿ ಬಹಳಷ್ಟು ಒಂದು ತಡ ಕೂಡ ಆಗ್ತಾ ಇರತಕ್ಕಂಥದ್ದು. ಅಂತ ಹೇಳಿದ್ರೆ ಕೋಲಾರದಲ್ಲಿ ಕಳೆದ ಒಂದು ಕೆಡಿಪಿ ಸಭೆಯಲ್ಲಿ ಏನು ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಏನು ಸಭೆ ನಡೆದಿತ್ತು ಆ ಒಂದು ಸಭೆಯಲ್ಲಿ ಬಹಳಷ್ಟು ಶಾಸಕರು ಈ ಒಂದು ಅರಣ್ಯ ಇಲಾಖೆಯ ತೆರವು ಕಾರ್ಯಾಚರಣೆಗೆ ಬಹಳಷ್ಟು ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ ರೈತರಿಗೆ ಸೇರಿದಂತಹ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಇದ್ರೂ ಕೂಡ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಜಿಲ್ಲಾಡಳಿತದ ಒಂದು ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಒಂದು ಏನು ಸಾಗುವಳಿ ಚೀಟಿ ಆಗಿರ್ಬೋದು ಮತ್ತೆ ಏನು ಜಮೀನು ಒಂದು ಏನು ಪರಬಾರೆ ಒಂದು ದಾಖಲೆಗಳು ಇದ್ರೂ ಕೂಡ ನಮ್ಮ ಒಂದು ಜಮೀನುಗಳನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಮೂಲಕ ಬಿಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ಜಮೀನುಗಳು ನಮಗೆ ಬೇಕು ಅಂತ ನಿಟ್ಟಿನಲ್ಲಿ ಬಹಳಷ್ಟು ಏನು ಜಮೀನು ಮಾಲೀಕರು ಶಾಸಕರನ್ನ ಒತ್ತಾಯ ಮಾಡಿದ್ರು. ಈ ನಿಟ್ಟಿನಲ್ಲಿ ಶಾಸಕರು ಕೂಡ ಅವರ ಒಂದು ಜನರ ಪರವಾಗಿ ಮತ್ತೆ ರೈತರ ಪರವಾಗಿ ರೈತರ ಜಮೀನನ್ನ ಉಳಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಸರ್ವೆ ಕಾರ್ಯ ಆಗದಲೇ ಯಾವೊಬ್ಬ ರೈತನ ಒಂದು ಜಮೀನನ್ನು ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಮೂಲಕ ವಶಕ್ಕೆ ಪಡಿಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ನಡೆದಂತಹ ಒಂದು ಕೆಡಿಪಿ ಸಭೆಯಲ್ಲಿ ಏನು ಒತ್ತಾಯವನ್ನು ಕೂಡ ಬಹಳಷ್ಟು ಶಾಸಕರು ಮಾಡಿದ್ರು. ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಮತ್ತೆ ಭೂ ದಾಖಲೆಗಳ ಒಂದು ಇಲಾಖೆ ಹಾಗೂ ಏನು ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಒಂದು ಜಂಟಿ ಸರ್ವೆ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲದ್ರೂ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರವಾದ್ರೆ ಆ ಒಂದು ಜಮೀನನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡಿಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ನಡೆದಂತಹ ಒಂದು ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಹಾಗಾಗಿ ಇದೀಗ ಒಂದು ತೆರವು ಕಾರ್ಯಾಚರಣೆಗೆ ಬಹಳಷ್ಟು ಒಂದು ವಿಳಂಬ ಕೂಡ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಈ ಹಿಂದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಹಿಂದೆ ಏನು ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿದ್ರು ಆ ಒಂದು ವೇಳೆಯಲ್ಲಿ ಇದೆಲ್ಲ ಕೂಡ ಒಂದು ನಿಯಮಗಳನ್ನ ಅಧಿಕಾರಿಗಳು ಫಾಲೋ ಮಾಡಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇದು ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಏಡುಕೊಂಡ್ಲವರು ಇದ್ದಂತ ಸಮಯದಲ್ಲಿ ಸುಮಾರು 2,800 ಎಕರೆಗೂ ಹೆಚ್ಚಿನ ಒಂದು ಒತ್ತುವರಿ ತೆರವನ್ನ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಡಿಸಿರ್ತಕ್ಕಂಥದ್ದು. ಇದೀಗ ಕೋಲಾರ ಜಿಲ್ಲೆಯ ನೂತನ ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸರಿನ ಸಿಕ್ಕಲಿಗರು ಕೂಡ ಅವರು ಬಂದಂತ ಸಮಯದಲ್ಲಿ ಇಲ್ಲಿವರೆಗೂ ಕೂಡ ಅವರು ಕೂಡ ಸುಮಾರು 400 ಎಕರೆಗೂ ಹೆಚ್ಚಿನ ಒಂದು ಪ್ರದೇಶದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ಏನು ಅರಣ್ಯ ಇಲಾಖೆಯ ತೆರವು ಕಾರ್ಯಾಚರಣೆ ವಿಳಂಬ ಆಗ್ತಾ ಇರೋದು ಯಾಕೆ ಅನ್ನೋದಕ್ಕೆ ಈಗಾಗಲೇ ನಾವು ಉತ್ತರ ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಕೆಲವೊಂದು ಜಮೀನುಗಳ ಒಂದು ಒತ್ತುವರಿ ತೆರವನ್ನ ಮಾಡ್ಲಿಕ್ಕೆ ಜಂಟಿ ಸರ್ವೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 8,000 ಎಕರೆಗೂ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಇದೀಗ ಒತ್ತುವರಿ ಆಗಿದೆ. ಆ ಒಂದು ಪ್ರದೇಶದಲ್ಲಿ ಇದೀಗ ಖಾಲಿ ಜಾಗ ಕೂಡ ಇದೆ ಮತ್ತೆ ಆ ಒಂದು ಪ್ರದೇಶದಲ್ಲಿ ಅರಣ್ಯ ಕೂಡ ಇಲ್ಲ. ಹಾಗಾಗಿನೇ ಆ ಒಂದು ಪ್ರದೇಶವನ್ನ ನಾವು ಒತ್ತುವರಿ ತೆರವು ಕಾರ್ಯಾಚರಣೆ ಮೂಲಕ ಬಿಡಿಸ್ಕೊಂಡು ಅಲ್ಲಿ ಒಂದು ಅರಣ್ಯವನ್ನ ಬೆಳೆಸುವಂತಹ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇದೀಗ ಏನು ಕೋಲಾರ ಜಿಲ್ಲಾ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ಸರಿನಾ ಸಿಕ್ಕಲಿಗರವರು ಹೇಳಿರ್ತಕ್ಕಂಥದ್ದು. 8,000 ಎಕರೆ ಅರಣ್ಯ ಒತ್ತುವರಿ ಆಗಿದೆ. ಬರೀ 7% ಮಾತ್ರ ಕೋಲಾರಲ್ಲಿ ಅರಣ್ಯ ಭೂಮಿ ಇರೋದು. ಸೊ ಇಂಥ ಡ್ರೈ ಪ್ರದೇಶದಲ್ಲಿ 8,000 ಎಕರೆ ಒತ್ತುವರಿ ಆಗಿದೆ ಅಂತಂದರೆ ಸೊ ಇಲ್ಲಿ ಇಮಿಡಿಯೇಟ್ಲಿ ನಾವು ಅದನ್ನು ಫಾರೆಸ್ಟ್ ಲ್ಯಾಂಡನ್ನು ವಾಪಸ್ ತೊಗೊಂಡು ಇಲ್ಲಿ ಹಸಿರನ್ನ ಬೆಳೆಸುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕು. ಸೊ ಇದು ಒತ್ತುವರಿ ತೆರವುಗೊಳಿಸೋದು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಸೀಮಿತ ಅಲ್ಲ. ಸೊ ಅರಣ್ಯ ಇಲಾಖೆ ಜೊತೆ ಎಲ್ಲ ಜನರು ನಮಗೆ ಕೈ ಜೋಡಿಸ್ಬೇಕು. ಯಾಕೆಂದರೆ ಇದು ಅರಣ್ಯ ಅನ್ನೋದು ಇಟ್ ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಇಟ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇಟ್ ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಸೊ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು, ಪೊಲೀಸು ಮತ್ತು ಆಲ್ ರೆವೆನ್ಯೂ ಅಫಿಷಿಯಲ್ಸು ಮತ್ತು ಅರಣ್ಯ ಇಲಾಖೆ ಎಲ್ಲರೂ ಕೈ ಜೋಡಿಸಿದಾಗಲೇ ಇದು ಒತ್ತುವರಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಹೊರತು ಸೊ ಅರಣ್ಯ ಇಲಾಖೆ ಈ ಹೊರೆ ಅರಣ್ಯ ಇಲಾಖೆಗೆ ಮಾತ್ರ ಅಲ್ಲ. ಏಡುಕೊಂಡ್ಲವರು ಇದ್ದಾಗ 2,800 ಎಕರೆ ಆಗಿದೆ. ಸೊ ನಾನು ಬಂದ ಮೇಲೆ ಹತ್ತತ್ರ 400 ಎಕರೆ ಮಾತ್ರ ಆಗಿದೆ.
ಉಳಿದಿದ್ದು ನಾವು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಸಮಯ ಹಿಡಿದಿದೆ. ಸೊ ಪ್ರೊಸೀಜರ್ ಆದ ತಕ್ಷಣ ನಾವು ಮತ್ತೆ ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇನ್ನು ಈ ಬಗ್ಗೆ ರೈತ ನಾಯಕರು ಕೂಡ ಮಾತನಾಡಿದ್ದಾರೆ. ಏನೋ ಶ್ರೀನಿವಾಸಪುರದಲ್ಲಿ ದಿಟ್ಟವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಅದೇ ರೀತಿಯಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು ಮತ್ತೆ ಕೋಲಾರ ಸೇರಿದಂತೆ ಜಿಲ್ಲೆಯಾದ್ಯಂತ ಇರತಕ್ಕಂತ ಒಂದು ಏನು ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗದ ಒಂದು ಒತ್ತುವರಿಯನ್ನ ಬಿಡಿಸಬೇಕು, ಮತ್ತೆ ಆ ಒಂದು ಭಾಗದಲ್ಲಿ ಅರಣ್ಯವನ್ನ ಮತ್ತಷ್ಟು ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಏನು ಜಿಲ್ಲಾ ರೈತ ನಾಯಕರು ಹೇಳಿರ್ತಕ್ಕಂಥದ್ದು. ಜಿಲ್ಲಾದ್ಯಂತ ಅರಣ್ಯ ಇಲಾಖೆ ಒತ್ತುವರಿ ಕಾರ್ಯಾಚರಣೆಯನ್ನು ಭಾರಿ ಚುರುಕುಗೊಂಡಿತ್ತು. ಏನು ರಾತ್ರೋರಾತ್ರಿ JCBಗಳ ಆರ್ಭಟ ಯಾವ ರೀತಿ ಇತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಂದರೆ 1 ಎಕರೆಯಿಂದ 5 ಎಕರೆ ಒತ್ತುವರಿ ಏನು ಮಾಡ್ಕೊಂಡಿದ್ರು ಆ ಬಡ ರೈತರ ಮೇಲೆ ಮಾತ್ರ ಅರಣ್ಯ ಇಲಾಖೆಯವರು ತನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಿ ಅದರಲ್ಲಿದ್ದಂಥ ಚಿಕ್ಕ ಪುಟ್ಟ ಏನು ಕೋಳಿ ಫಾರಮ್ಗಳಿರ್ಬೋದು, ರೈತರ ಬೆಳೆ ಇರ್ಬೋದು, ಯಾವುದಕ್ಕೂ ಕಾಲಾವಕಾಶ ಇಲ್ಲ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಯಾವುದೇ ರೀತಿಯ ಕಾಲಾವಕಾಶ ಕೊಡಲ್ಲ ಅಂಥೇಳಿ ಒತ್ತುವರಿ ತೆರವುಗೊಳಿಸಲು ನಾವು ಅದಕ್ಕೂ ಬೆಂಬಲ ಕೊಟ್ಟಿದ್ವಿ. ಯಾಕಂದರೆ ನಿರಂತರವಾಗಿ ಅರಣ್ಯ ಇಲಾಖೆ ಒತ್ತುವರಿ ತೆರವುಗೊಳಿಸ್ಬೇಕಂತೇಳಿ ನಾವು ಬೆಂಬಲ ಕೊಟ್ಟಿದ್ವಿ. ಆದರೆ ಇವತ್ತು ಶ್ರೀನಿವಾಸಪುರ ತಾಲೂಕು ಮತ್ತು ನರಸಾಪುರ ಕೆಲವು ಕಡೆ ಮಾತ್ರ ಒತ್ತುವರಿ ತೆರವುಗೊಳಿಸ್ಬಿಟ್ಟು ಈಗಾಗಲೇ ಅರಣ್ಯ ಇಲಾಖೆಯವರ ಮಾಹಿತಿ ಪ್ರಕಾರ 8,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಇದೆ. ಅದನ್ನು ಆ ಒತ್ತುವರಿ ತೆರವುಗೊಳಿಸಲು ಕೆಲವು ರಾಜಕೀಯ ಒತ್ತಡ ಇರಬೇಕು, ಕೆಲವು ತಾಂತ್ರಿಕ ದೋಷ ಇರಬೇಕು, ಕೆಲವರ ಒತ್ತಡ ಇರ್ಬೋದು. ಆದರೆ ಆಯಾ ತಾಲೂಕಿನಲ್ಲಿ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವುಗೊಳಿಸಲು ಅಲ್ಲಿಯ ಸ್ಥಳೀಯರ ಅವರ ಬೆಂಬಲ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲ ಬಲಾಢ್ಯಗರೇ ಒತ್ತುವರಿ ಮಾಡ್ಕೊಂಡಿರೋದು. ಆ ಬಲಾಢ್ಯಗರು ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಂಕಿ ಗಡ್ಡಿ ಗೀಚ್ಬಿಟ್ಟು ಬಡವರ ಜೋಬಿಗೆ ಹಾಕ್ಬಿಟ್ಟಿರ್ತಾರೆ. ನೀವು ಅದನ್ನ ಈಚೆ ತೆಗಿಲ್ಲ ಅಂದರೆ ಸುಟ್ಟೋಗ್ತೀರಾ, ನೀವು ಅರಣ್ಯ ಇಲಾಖೆ ವಿರುದ್ಧ ಸಿಡಿದು ಹೇಳ್ರಿ. ಯಾಕಂದರೆ ಇವತ್ತು ಮುಳಬಾಗಿಲಿರ್ಬೋದು, ದುಕ್ಸಂದ್ರ ಹೋಬಳಿಯಲ್ಲಿ 100 ಎಕರೆ ಒತ್ತುವರಿ ಆಗಿದೆ. ಸುಮಾರು ನನ್ನ ಪ್ರಕಾರ 2,500 ಎಕರೆ ಒತ್ತುವರಿ ಆ ಮುಳಬಾಗಿಲಿನಲ್ಲಾಗಿದೆ. ಇನ್ನು ಅರಟಿ ಗ್ರಾಮದಲ್ಲಿರ್ಬೋದು, ಮತ್ತು ಈ ಕಡೆ ಉಪ್ಪುಕುಂಟೆ ಆ ವ್ಯಾಪ್ತಿಯಲ್ಲಿರ್ಬೋದು. ಒಟ್ಟಾರೆ ಮುಳಬಾಗಿಲು, ಇದು ಮಾಲೂರು, KGF ಎಲ್ಲ ಕಡೆಯೂ ಇದೆ. ಅರಣ್ಯ ಭೂಮಿ ಎಲ್ಲಿ ಒತ್ತುವರಿ ಇಲ್ಲ. ಆದರೆ ಬಲಾಢ್ಯಗರು ಮಾತ್ರ 8,000 ಎಕರೆ ಭದ್ರವಾಗಿ ಏನು ಒತ್ತುವರಿ ತೆರವುಗೊಳಿಸಬೇಕಂತ ಅರಣ್ಯ ಅಧಿಕಾರಿಗಳು ಆ ಜೋಬ್ನಲ್ಲಿ ಇಟ್ಕೊಂಡಿದ್ದಾರೆ ಹೊರತು ತೆರವುಗೊಳಿಸಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದೇನು ಗೊತ್ತಾ, ಇಲ್ಲಿ ಪ್ರಾಮಾಣಿಕವಾಗಿ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ತಮ್ಮ ಪ್ರಯತ್ನವನ್ನು ಮೀರಿ ಇದು ಮಾಡ್ತಾ ಇದ್ದಾರೆ. ಇವತ್ತು ರಮೇಶ್ ಕುಮಾರ್ ಸಾಹೇಬ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದು ಕೋರ್ಟಿಂದ ಬಂದೈತೆ. ಕೋರ್ಟಿಂದ ಏನಂದರೆ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಬಹುದು ಅಂಥೇಳಿ ಅದನ್ನು ಆದೇಶ ಬಂದಿದೆ. ಅದನ್ನು ಗೌಪ್ಯವಾಗಿ ಇಟ್ಟಿದ್ದಾರೆ ಅನ್ನೋದು ಬಹಿರಂಗಪಡಿಸ್ತಾ ಇಲ್ಲ. ಆದರೆ ಇವತ್ತು 7 ಕೊಂಡಲಗಿದ್ದಂಥ ಧೈರ್ಯ ನಮ್ಮ ಸರೀನಾ ಮೇಡಮ್ಗೂ ಇದೆ. ಆದರೆ ಆ ಒತ್ತುವರಿ ತೆರವುಗೊಳಿಸಲು ಕೆಲವು ಅಡಚಣೆಗಳು, ಅಲ್ಲಿಯ ಸ್ಥಳೀಯರ ವಿರೋಧ. ಆ ಸ್ಥಳೀಯರ ವಿರೋಧ ಪಾಪ 1 ಎಕರೆ 2 ಎಕರೆ ಮಾಡ್ಕೊಂಡಿರೋಲ್ಲ. ಆ ಸ್ಥಳೀಯರು ಯಾಕೆ ವಿರೋಧ ಮಾಡ್ತಾರೆ ಅಂದರೆ ಬಲಾಢ್ಯಗರ ಕಪಿಮುಷ್ಟಿಯಲ್ಲೇ ಸ್ಥಳೀಯರಿದ್ದಾರೆ. ನೀವು ಕೇಂದ್ರ ಸರ್ಕಾರದಿಂದ ಗೃಹ ಮಂತ್ರಿಗೆ ಪತ್ರ ಬರೆದು ಅಲ್ಲಿಂದ ಪೊಲೀಸ್ ಫೋರ್ಸ್ ತೊಗೊತಿರೋ, ಮಿಲಿಟ್ರಿ ಫೋರ್ಸ್ ತೊಗೊತಿರೋ, ಅದು ನಮಗೆ ಬೇಕಾಗಿಲ್ಲ. ಆದರೆ ಒಟ್ಟಾರೆಯಾಗಿ 8,000 ಎಕರೆ ಒತ್ತುವರಿಯನ್ನು ತೆರವುಗೊಳಿಸಿ. ಇಲ್ಲವಾದರೆ ಬಡ ರೈತರ ಒತ್ತುವರಿ ಏನು ಕಾರ್ಯಾಚರಣೆ ಮಾಡಿದ್ದೀರಾ ಅದನ್ನು ಆ ಒತ್ತುವರಿ ತೆರವುಗೊಳಿಸೋಕೆ ವಾಪಸ್ ನೀಡಿ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಚಿವರು ನಾವು ಒತ್ತಾಯ ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 8,000 ಎಕರೆಗೂ ಹೆಚ್ಚಿನ ಅರಣ್ಯ ಪ್ರದೇಶ ಒತ್ತುವರಿ ಆಗಿದೆ ಅಂತಕ್ಕಂಥ ಮಾತನ್ನ ಇದೀಗ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿನೇ ಈ ಒತ್ತುವರಿ ಆಗಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಹಂತ ಹಂತವಾಗಿ ಏನು ಸಚಿವರು ಮತ್ತು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನ ಪಾಲನೆ ಮಾಡ್ತಾ ಜಂಟಿ ಸರ್ವೆ ಕಾರ್ಯ ಆದ ನಂತರ ಕಾಲಕ್ಕೆ ತಕ್ಕಂಥ ಇಲಾಖೆಗೆ ಸೇರಿದಂತಹ ಜಮೀನನ್ನ ವಶಕ್ಕೆ ಪಡೆಯೋದಾಗಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.